ಶ್ರುತಿ ವಾಕ್ಯ ಉಂಟು. ಅನ್ಯರ ಗುಣ ಎನಿಸುವುದಿಲ್ಲ ಎಂಬಂತೆ ಶ್ರುತಿ ವಾಕ್ಯ ಉಂಟು. ಆದ ಕಾರಣ ಭೀಮಸೇನ, ಎನ್ನನ್ನೇನಾದರೂ ಮಾಡಿ ನಿನ್ನ ಸಿಟ್ಟನ್ನು ತೀರಿಸಿಕೊಳ್ಳಬಹುದು. ಈ ವೇಳದಲ್ಲಿ ಶಾಂತಿಯನ್ನು ತಾಳಿ ಇಲ್ಲೇ ಮಂಡಿಸು. ತಮ್ಮ ಪಾಲ್ಗುಣ ಇತ್ತವ ಇಕೋ ಇಂದಿನ ದಿನ ತರುಣ ಮಣಿಯರಾದ ಭಾನುಮತಿಯ ದುಃಖವನ್ನು ನೋಡಿ ಸೈರಿಸಲಾರೆನು. ನಿನ್ನ ಗಂಡನ ಸೆರೆ ಬಿಡಿಸಿ ಕೊಟ್ಟುವೆನೆಂದು ಮಾತು ಕೊಟ್ಟಿರುವೆನು. ಇದಕ್ಕೆ ತಪ್ಪಿದರೆ ನಮ್ಮ ಧರ್ಮಕ್ಕೆ ಹಾನಿ ಬಂದಿತು. ಚಿತ್ರಸೇನನೊಡನೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಎನ್ನ ಕುರುಪತಿಯನ್ನು ಎನ್ನ ಸನ್ನಿಧಿಗೆ ತಂದು ನಿಲ್ಲಿಸು. ವೀರ, ಕರ್ಣ, ದ್ರೋಣ, ಶಕುನಿ, ಶಲ್ಯ, ಅಶ್ವತ್ಥಾಮ, ಜಯದ್ರಥ ಮೊದಲಾದವರ 100 ಮಂದಿ ಕುರುಬಲವನ್ನು ಮುಖಭಂಗತರಾಗಿ ಜಯಶಾಲಿಯಾಗಿ ಬರುವ ಕಿರೀಟಿ ತ್ರಿಗುಣಗಳು ನಿನಗೆ ಯಾರು ಸಾಟಿ? ನಿರ್ಚರಿತ ಅರ್ಜುನನೇ ಕೇಳ, ಚೆನ್ನಾಗಿ ಕಟಿಲ ಪಟುವ ರಕ್ತಮದಿಂ ಚಟ ವಿಕ್ರಮದಿಂ ಸೆರೆಸಿಳಿ ಸಾವಿರ ಅಣ್ಣ ಭೀಮಸೇನ, ಇಂದಿನ ಅಣ್ಣಯ್ಯನ ಆಜ್ಞೆಯ ಸಿಟ್ಟು ಗರ್ಜನೆಯಿಂದ ಗುಡಿಸಿ ಕುರುಬನ ಮಡದಿ ಭಾನುಮತಿಗೆ ನುಡಿದ ವಚನವನ್ನು ಕೇಳಿದೆಯ ಮಾತ? ಅಯ್ಯೋ, ಇಷ್ಟು ದುಡುಕು ರಾಜ್ಯವನ್ನು ಅಪಹರಿಸಿಕೊಂಡು ಕಾಡ ಅರಣ್ಯವನ್ನು ಸೇರಿಸಿದ ಜಗಮತಿ ಕುರುಬನ ಮಡದಿ ಭಾನುಮತಿ ಬಂದು ಓಡಾಡಿದರು. ಈ ಆಣೆಯಾಗಿ ನಿನ್ನ ಒಡೆಯನನ್ನು ಬಿಡಿಸಿ ಕೊಡುವನೆಂದು ದೃಢವಾಗಿ ಸಾಕ್ಷಿಯ ಮಾಡಿರುವನಲ್ಲ. ಅಯ್ಯೋ, ಈ ಪಡವಿ ಪಾಲನ ಏನು ಮಾಡಲಿ? ಇಂದಿಗೆ ಅಣ್ಣಯ್ಯನ ಆಜ್ಞೆಯ ಮೀರಿದೆ. ಇಕೋ ಅಜಯ ಅನಜ, ಓಹೋ ಅಗ್ಗಜ, ಇಕೋ ಅಯ್ಯೋ, ಎಲ್ಲ ಕೋಪ ತಾಪಕ್ಕೆ ನಿಚ್ಚರಿಸಲಾರನಾದನೆಂದೇನೆ. ಅಹೋ ಸೋಮಕುಲ ದಾಮನಾದ ಭೀಮೇಸನೇ, ಅಹೋ ಅಕ್ಕಜ, ಅಹೋ ಅನುಜ, ಸೈರಿಸು ನಾನೊಂದು ನೀತಿವೆಂದೇನು ಚಿತ್ತ ಬಿಟ್ಟು ಕೇಳ ಹೊಳೆ ಅನ್ನ. ಅದು ಏನೆಂದರೆ, ಅದು ಏನು ಅನುಜ? ಬಡದು ತಿಂದರೆ ಕಪ್ಪಿನ ರುಚಿ ಹೆಚ್ಚಾಗುತ್ತದೆ. ಧರ್ಮರಾಯನಂತ ಉತ್ತಮ ಬೆಂಕಿ ಒಳಗಾಕಿ ಸುಟ್ಟರು, ಎಷ್ಟು ಕಷ್ಟಪಡಿಸಿದರು, ಎಷ್ಟು ಪರಿಪರಿಂದ ಕಾಡಿದರು, ಬೆದರಿಸಿ ಭಂಗಿಸಿದರು, ತಿಕ್ಕಿ ಮುಕ್ಕಿ ಏರಿದರು. ಇಕೋ ಇಂಥ ಸತ್ಯವಂತನಾದ ಅಣ್ಣಯ್ಯನ ಕೊಂದು ಹಾಕುವನೆಂದಿರುವುದರೆ ಇನ್ನ ಮುಂದಿಗೆ ನಾವೇನು ಹೇಳಿ? ಅಗಜ, ಧರ್ಮವೇ ಜಲವನ್ನು ನಿರ್ಮಲ ಚಿತ್ತನಾದ ಧರ್ಮರಾಯನ ಮಾತಿನಲ್ಲಿ ಎಳ್ಳು ಕಾಲಷ್ಟಾದರೂ ದೋಷವಿಲ್ಲ. ಕಷ್ಟಪಡಿಸಲೆಂದು ಬರುವುದೇ ತಕ್ಕೆ. ಅನುಜ, ಎಷ್ಟು ಮಾತ್ರಕ್ಕೆ ಇಂಥ ಅಣ್ಣಯ್ಯನ ದುಡುಕು ಮಾಡಿದ್ರು ಕಂಡಿಯೋ ಹಾಗಾದ್ರೆ
ನೋಡಿದ್ರಿ ದೇವ ಏ ನೆರವುಳ್ಳವೇ ಮೂಲ ವಿಚಾರವನ್ನು ತಿಳಿಯದ ಹುಚ್ಚ ನಾಯಿ ಅಂತ ಎಚ್ಚರ ತಪ್ಪಿ ಹತ್ತಕ್ಕೆ ಒದರಾಡುವೆ ಇಲೇ ಬಂಡ ಕುಡಿ ಮೀಸಿ ಎನ್ನ ಮಾರ್ಗವನ್ನು ತಡೆಯುವುದಕ್ಕೆ ಅಡ್ಡ ಬರುವ್ಯಾ ಏ ಕುಲ ನನ್ನ ಹಲ್ಲ ಮುರಿಯುವುದಕ್ಕೆ ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿರುವೆ ಅಥವಾ ನಿಮ್ಮ ದೊಡ್ಡಪ್ಪನ ಮನೆಯಲ್ಲಿ ಬಡ್ಡಿ ಸಾಲವೇನಾದ್ರೂ ಮಾಡಿರುವೆ ಎಲ್ಲಿಯೇ ಚೋರನಾದ ಗಂಧರ್ವನೇ ಏನೇ ಮಧ್ಯ ಪಾಂಡವನೇ ಬಲದಿಂದ ನಿನ್ನಂತ ಕಲಿಗಳು ಇಲ್ಲವೆಂದ ಬಲ್ಲಿದನಾದರ ಬಲಿರೆ ಕೋಸಪಡಿಸಿ ಪಾಸದಿಂದ ಸುಲಭಕ್ಕೆ ಕರೆದುವಲ್ಲ ಬಳಿರೆ ಎಲೇ ಮುಖ ಎಲೆ ಅದಮ್ಮ ನಿಲ್ಲು ನಿನ್ನ ಮೆಲ್ಲಿ ಬಿಡುವನು ಬಲ್ಲಿದನಾದರ ಎನ್ನುವ ಹಿದ್ದಕ್ಕೆ ಸನ್ನಿಧನಾಗು ಬಳಿರೆ ಹಾರ ಕುಲ್ಲ ಸಲ್ಲದ ಮಾತುಗಳಿಂದ ಪ್ರಯೋಜನವೇನಿಲ್ಲ ನೀನು ಎನ್ನ ಭಯಪಡಿಸಿದ್ರೆ ನಾನು ನಿನ್ನ ಪೌರುಷಕ್ಕೆ ಹೆದರುವುದಿಲ್ಲ ಎಲೆ ಬಂಡ ಬಳಿರೆ ಬಿಡುವುದಿಲ್ಲ ಇಲ್ಲಿಯ ಪರಾಕ್ರಮಕ್ಕೆ ಹುಲಿಮೆರೆಯು ಬೆದರುವುದಿಲ್ಲ ಬಳಿರೆ ಕುಕ್ಕುವುದಿಲ್ಲ ನಿನ್ನಂತ ಮಂದಾಮತಿ ಗಂಧರ್ವ ಲೋಕವನ್ನು ಸುಡುವುದು ಕೈಲಾದರೂ ನೋಡ ಬಳಿರೆ ಎಲ್ಲಿ ಗಂಧರ್ವ ನಾಯಕನೇ ಎಲೆ ಮಧ್ಯ ಪಾಂಡವನೇ ನಮ್ಮ ಹನ್ನೆರಡು ಆಜ್ಞೆಯನ್ನು ಆಗಿರುವುದು ಈ ಕುರುಪತಿಯನ್ನು ಬಿಡಿಸಿಕೊಂಡು ತರಬೇಕೆಂದು ವರ್ಣನೆ ಕೊಟ್ಟಿರುವ ಇದೇ ಭಂಡ ಎಲೆ ಅದಮ್ಮ ಈ ಕುರುಪತಿಯನ್ನು ಬಿಟ್ಟು ಮುಂದಕ್ಕೆ ಅತಿ ಜಾಗೃತಿ ಇದ್ದಕ್ಕೆ ಸನ್ನಿಧನಾಗಲೇ ಬಂದ ಅಂತರಕ್ಕೆ ನಿನ್ನ ಯಾರುಂಡ ದ್ರೌಪದಿ ಬಳಿರೆ ಎಲೆ ಗಾಂಡೀವ್ಯನೆಂಬ ಬಂಡ ನಿನಗೆ ದಂಡ ಎಲೆ ಬಂಡ ನಿನ್ನೆ ಅಂತ ಗಂಡು ಕಲಿ ಆದರೆ ಬಳಿರೆ ಹೆಂಡತಿಯ ಬಂಡಾಟವನ್ನು ಕಂಡು ಗಂಡ ಸತ್ತ ರಂಡೆಯಂತೆ ಭೂಮಂಡಲಕ್ಕೆ ಮುಖವನ್ನು ತಗ್ಗಿಸಿ ಕುಳಿತಿರುವೆಯ ಪಾರ್ಥ ಸಂಕಲಾಪುರ ಬಸಮ್ಮ ಇವರು ಭೀಮನ